ಹಾಯ್ ಫ್ರೆಂಡ್ಸ್, ನೀವೇನಾದರೂ ಹೆಲ್ದಿ ಫುಡ್ನ ಹುಡುಕ್ತಾ ಇದ್ರೆ ಡೆಫಿನೆಟ್ಲಿ ಈ ಸ್ಪಾಟ್ಗೆ ಒಂದ್ಸಲ ಭೇಟಿ ಕೊಡಲೇಬೇಕು. ಯಾಕಂದರೆ ಇವರು ಕೊಡೋ ಹೆಲ್ದಿ ಫುಡ್ ಅಷ್ಟು ನಮ್ಮ ದೇಹಕ್ಕೆ ಆರೋಗ್ಯವಾಗಿರುತ್ತೆ ಅಂತ ಹೇಳ್ಬೋದು. ಇವರು ಬೆಳಗ್ಗೆ 11 ಗಂಟೆಗೆ ಈ ಸ್ಪಾಟ್ಗೆ ಬಂದರೆ ರಾತ್ರಿ 9 ಗಂಟೆ ತನಕ ಇರ್ತಾರೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮಾಡ್ತಿದ್ದಾರೆ. ಎಲ್ಲರಿಗೂ ತುಂಬ ಧನ್ಯವಾದಗಳು ಅಂತೀರಿ. ಎಲ್ಲರೂ ಹೆಲ್ಪ್ ಮಾಡಿದ್ರಿ, ಸಹಾಯ ಮಾಡಿದ್ವಿ. ಇಷ್ಟು ಫುಟ್ಪಾತ್ ಮೇಲೆ ಈ ಥರ ನಾನು ಬೆಳಿತೀನಿ ನಾನು ಅನ್ಕೊಂಡಿದ್ದಿಲ್ಲ. ಓಕೆ, ಎಲ್ಲ ಜನರು ನಾನು ಬೆಳೆಸಿದ್ರು. ಒಂದು ರೊಟ್ಟಿ ಆರಾಮಾಗಿ ಊಟ ಮಾಡ್ತೀನಿ. ತುಂಬ ಜನ ಹೆಣ್ಮಕ್ಳು ಮನೇಲೇ ಇರ್ತಾರೆ ಅಂಥವ್ರಿಗೆ ಏನು ಹೇಳ್ತೀರಾ? ಏನ್ರಿ ಅವ್ರವ್ರದ್ದು ಅಭ್ಯಾಸ ನಾವು ಮೊದಲಿಂದ ದುಡ್ಕೊಂಡು ಬಂದು ದುಡ್ಬೇಕು. ಇದ್ದವರು ದುಡಿಯಾರ ದುಡಿತಾರ, ದುಡ್ಲಾರ್ದಾರಿಲ್ಲ. ಯಾವುದೇ ಕುಂತು ಕೆಡಬಾರ್ದು, ಯಾವುದೇ ಒಂದು ಮಾಡಬೇಕು. ನಾವು ಊರಲ್ಲಿ ಆದ್ರೆ ಅಷ್ಟೇ ಅಮ್ಮ, ನಾವು ಓದಿಲ್ಲ ಬರೋದಿಲ್ಲ ಅಂದ್ರೂ ಅಲ್ಲಿ ರೊಟ್ಟಿ ಕೂಲಿ ಹಂಗೆ ರೊಟ್ಟಿ ಮಾಡಿ ಕೊಡ್ತಿದ್ದೆ, ಹೂವು ಕಟ್ತಿದ್ದೆ. ಇಲ್ಲಿ ಬಂದಮೇಲೆ ಮತ್ತು ಇದಕ್ಕೆ ನೋಡಮ್ಮ ತಿಂತಾರ ಅಂತ ಮಾಡಿದ್ವಿ. ಎಲ್ಲ ಜನ ಸಪೋರ್ಟ್ ಮಾಡಿದ್ರು, ಹೆಲ್ಪ್ ಮಾಡಿದ್ರು. ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಏನೋ ಒಂದು ಸಾಲ ಇರ್ಲಾರು ಒಂದು ರೊಟ್ಟಿ ಊಟ ಮಾಡ್ತೀವಿ ಅಷ್ಟೇ ನೋಡುವ. ಹೌದಿಲ್ಲ, ಜೀವನನೇ ಕಷ್ಟ. ಹೌದು, ಬೆಂಗಳೂರು ಜೀವನನೇ ಕಷ್ಟ. ಓಕೆ, ಏನು ಮಾಡ್ತೀವಿ ದಿನಕ್ಕೆ ಎಷ್ಟು ಅಪ್ರಾಕ್ಸಿಮೇಟ್ಲಿ ನೀವು ಸಂಪಾದನೆ ಮಾಡ್ಬೋದು ಆಂಟಿ? ಮಾಡ್ಬೋದು ರೀ. ನಮ್ಮ ಮೇಲೆ ಡಿಫ್ರೆಂಟು. ಬೆಳಗ್ಗೆ ಬಂದರೆ ಒಳ್ಳೆ ವ್ಯಾಪಾರ ಆಗುತ್ತೆ. ನನಗೆ ನಿಂತು ಕಾಲ ಓಡಾಗಿದೆ, ಒಂದು ಬೇಗ ಬರ್ತೀನಿ, ಲೇಟಾಗಿ ಬರ್ತೀನಿ. ಓಕೆ, ಒಂದು 5,000ವರೆಗೂ ದುಡಿತೀರಾ ಅಲ್ವಾ? ಮಾಡ್ತೀನಿ, ಬಂದರೆ ಮಾಡ್ತೀನಿ. ಓಕೆ, ಬರಲಿಲ್ಲ ಅಂದರೆ 3,000 ರೂಪಾಯಿ ಬೇಗ ದುಡ್ತೀನಿ. ಲಾಭ ಅಂತೂ ಇದೆ ಅಲ್ವಾ? ಲಾಭ 1,000 ರೂಪಾಯಿ ನನಗೆ ಎಲ್ಲಿ ಹೋಗಲ್ಲವ. 3,000 ಮಾಡಿದ್ರೆ 1,000 ಸಿಗುತ್ತೆ. ಇಲ್ಬೇಕಲ್ಲ, ಬರಬೇಕು. ಏನು ಮತ್ತೆ ಕಷ್ಟ. ಮೊಳಕೆ ಕಟ್ಟಬೇಕು, ಎಲ್ಲ ತರಬೇಕು, ಮಾಡಿ ಒಂದೊಂದೇ ಫ್ರೆಶ್ ಆಗಿ ಮಾಡಿಕೊಡೋದು. ನಾವು ಮಾಡಿರಲ್ಲ, ಏನಿಲ್ಲ, ಅವ್ರು ಕೇಳಿದ ತಕ್ಷಣವೇ ಮಾಡಿಕೊಡೋದು. ಹಂಗಾಗಿ ಜನ ನಮಗೆ ಭಾಳ ಗೌರವ ಕೊಡ್ತಾರೆ. ಆಂಟಿ ಎದುರುಗಡೆನೆ ಮಾಡಿ ಚೆನ್ನಾಗಿ ಮಾಡಿಕೊಡ್ತಾ ಅಂತ ಬರ್ತಾ ಇದ್ದಾರೆ. ಹೇಗಿದೆ ಸರ್? ಹೌದಾ, ಇಷ್ಟ ಆಯ್ತಾ?